ಸೊ ಟುಡೇಸ್ ಟಾಪಿಕ್ ಇಸ್ ಆಲ್ ಅಬೌಟ್ ದ ಫೇಶಿಯಲ್ ಹೇರ್. ಸೊ ಫೇಶಿಯಲ್ ಹೇರ್ ಅಂತಂದ್ರೆ ತುಂಬಾ ಜನಕ್ಕೆ ಡೌಟ್ಸ್ ಇದೆ, ಮ್ಯಾಮ್ ನನ್ ಫೇಶಿಯಲ್ ಹೇರ್ ನ ರೇಸರ್ ಅಲ್ಲಿ ರಿಮೂವ್ ಮಾಡ್ಬಿಟ್ರೆ ನಂಗೆ ತುಂಬಾ ದಪ್ಪ ಹೇರ್ ಬರುತ್ತಾ ಅಂತ ಹೇಳಿ. ಸೊ ದ ಆನ್ಸರ್ ಇಸ್ ನೋ. ಸೊ ಯಾವ್ದೇ ಕಾರಣಕ್ಕೂ ಫೇಶಿಯಲ್ ನ ರೇಸರ್ ಅಲ್ಲಿ ನೀವು ರಿಮೂವ್ ಮಾಡೋದ್ರಿಂದ ಯಾವ್ದೇ ಕಾರಣಕ್ಕೂ ನಿಮ್ಗೆ ಥಿಕ್ ಆಗಿ ಹೇರ್ ಗ್ರೋ ಆಗಲ್ಲ. ಏನಪ್ಪಾ ಇದು ರೀಸನ್ ಅಂತಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ದ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀನಿ. ಲೈಕ್ PCOD ಇದೆಯಾ, PCOS ಇದೆಯಾ, ಇಲ್ಲ ಥೈರಾಯ್ಡ್ ಇದೆಯಾ. ಸೊ ಆ ರೀಸನ್ ಇದ್ರೆ ಮಾತ್ರ ನಿಮ್ಗೆ ಥಿಕ್ ಆಗಿ ಹೇರ್ ನ ಫೇಸ್ ಅಲ್ಲಿ ಬರುವಂತದ್ದು. ಸೊ ಅದನ್ನ ನೀವು ಫೇಶಿಯಲ್ ಹೇರ್ ಗೆ ಯಾವ್ದೇ ರೀತಿ ರೇಸರ್ ಗೆ ಅದು ಸಂಬಂಧ ಇರೋದಿಲ್ಲ. ಸೊ ನಮಗೆ ಎವ್ರಿ ಡೇ ನಮಗೆ ಎಷ್ಟು ಹೇರ್ ಗ್ರೋತ್ ಇರುತ್ತೋ ಫೇಸ್ ಅಲ್ಲಿ ಅಷ್ಟೇ ಇರುತ್ತೆ. ನೀವು ರೇಸರ್ ಅಲ್ಲಿ ರಿಮೂವ್ ಮಾಡಿದಾಗ ಯಾವ್ದೇ ಕಾರಣಕ್ಕೂ ಹೇರ್ ಗ್ರೋತ್ ಆಗೋದಿಲ್ಲ. ಬಟ್ ಅಗೇನ್ ನೀವೇನಾದ್ರೂ ರಿಮೂವ್ ಮಾಡ್ದಲೆ ಮೇಕಪ್ ಮಾಡಿದ್ರೆ ಆಬ್ವಿಯಸ್ಲಿ ಮೇಕಪ್ ವಿಲ್ ಗೆಟ್ ಆಕ್ಸಿಡೈಸ್ ಅಂಡ್ ನಿಮ್ಮ ಮೇಕಪ್ ಗ್ರೇ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಮೇಕಪ್ ಮಾಡೋಕ್ಕಿಂತ ಮುಂಚೆ ಆದಷ್ಟು ಫೇಶಿಯಲ್ ಹೇರ್ ನ ರಿಮೂವ್ ಮಾಡಿದ್ರೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಕೂಡ ಬರುತ್ತೆ. ಸೆಕೆಂಡ್ ಥಿಂಗ್, ಇದನ್ನ ಕೂಡ ನೀವು ಎವ್ರಿ ಡೇ ಯೂಸ್ ಕೂಡ ಮಾಡಬಹುದು.